ವರ್ಷಗಳ ಕಾಲ ದ್ಯಾಮವ್ವ ದೇವರ ಒಂದು ಮೂರ್ತಿ ಇತ್ತು. ಅದು ಕೂಡ ಸ್ವಲ್ಪ ಕ್ಷಮಿಸಿದ ಅಥವಾ ನಶಿಸಿದೆ ಅನ್ನತಕ್ಕಂಥ ಸಂಶಯ ಅವರಿಗೆ ಆ ವಿಶ್ವಕರ್ಮ ಬಂಧುಗಳಿಗೆ ಬಂದಾಗ ಅವರು ಊರಿನ ಜನರನ್ನು ತಿಳ್ಕೊಂಡು ಮತ್ತೆ ಅವರು ಏನ್ ಮಾಡಿದ್ರು, ಅದನ್ನ ಹೊಸದಾಗಿ ಮಾಡಬೇಕು ತಿಳ್ಕೊಂಡ ಗ್ರಾಮ ದೇವರ ಜಾತ್ರೆ ಪೂರ್ವದಲ್ಲಿ ಅದನ್ನ ದ್ಯಾಮವ್ವನ ಗುಡಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಜಾತ್ರೆ ಮಾಡುವಂತಕ್ಕಂಥ ಒಂದು ನಿರ್ಣಯ ಕೈಕೊಂಡ್ರು. ಆದ್ರೆ ಈ ಕಾರಣಾಂತರ ಮುಂದೆ ಹೋಯಿತು. ಈಗ ಅದೇ ಪ್ರಕಾರವಾಗಿ ಬರುವ ಜನವರಿ 30ರಂದು ಗ್ರಾಮ ದೇವತೆ ಆಗಿರ್ತಕ್ಕಂಥ ದ್ಯಾಮವ್ವನ ಒಂದು ಸೀಮೆಯಲ್ಲಿ ಬಂದು ಕಾರ್ಯಕ್ರಮ ಪ್ರಾರಂಭ ಆಕೈತಿ. ಅವತ್ತ ಸಂಜೆ 4 ಗಂಟೆಗೆ ಕುಂಭಮೇಳದೊಂದಿಗೆ ಸುಮಂಗಲರೊಂದಿಗೆ ಆ ಒಂದು ದ್ಯಾಮವ್ವನ ಮೂರ್ತಿ ಗುಡಿಗೆ ಅಂದ್ರೆ ವಿಶ್ವಕರ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಗುಡಿಗೆ ಅವತ್ತು ಸಂಜೆ ಆ ತಾಯಿ ದ್ಯಾಮವ್ವ ಅಲ್ಲಿ ಬಂದ ಆಸೀನರಾಗ್ತಾರ. ಅಲ್ಲಿ 30, 31, 1 ಈ 3 ದಿನಗಳ ಅವ್ಯಾಹತವಾಗಿರ್ತಕ್ಕಂಥದ್ದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಧರ್ಮದ ಹವನ ಒಂದು ಕಾರ್ಯಕ್ರಮ ಸಾಂಗೋಪವಾಗಿ ಸಾಗ್ತಾ ಇದೆ. ಆ ಸಾಂಗೋಪವಾಗಿ ಸಾಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಹಲವಾರು ಮಾನವರು ಇವತ್ತು ಶಿವಾನಂದ ಗೋಕರ್ಣರು ಇರ್ಬೋದು, ಅಶೋಕ್ ಪೂಜಾರಿ ಇರ್ಬೋದು, ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಸಗದ ಅಜ್ಜ ಮಾಧವನ ಸಗದವರು ತನುಮನದಿಂದ ಅವರ ಸ್ವಪ್ರೇರಣೆಯಿಂದ ಆ 3 ದಿನಗಳ ಒಂದು ಬೆಳೆ ಖರ್ಚು ಬರ್ತೈತಿ, ಅನ್ನ ಪ್ರಸಾದಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಖುಷಿಯಿಂದ ಹೇಳಿದ್ರು. ಅದು ಕೂಡ ಆ ಒಂದು ಒಳ್ಳೆದೊಂದು ಸಂಪ್ರದಾಯ ಇರ್ತಕ್ಕಂಥ ಮಾತನ್ನು ಅವರಿಗೂ ಧನ್ಯವಾದ ಹೇಳಿ ಆ ಒಂದು ಮುಂದೆ ಬರ್ತಕ್ಕಂಥ ಲಕ್ಷ್ಮೀದೇವಿ ಜಾತ್ರೆಗಿಂತ ಪೂರ್ವದಲ್ಲಿ ಬರ್ತಕ್ಕಂಥ ದ್ಯಾಮವ್ವನ ಒಂದು ಮೂರ್ತಿ ಪ್ರತಿಷ್ಠಾಪನೆಯು ಕೂಡ ಸಾಮೂಹಿಕವಾಗಿ ಏನು ಊರಿನ ಹಿರಿಯರಿಗೆ ಎಲ್ಲರೂ ಕೂಡಿಕೊಂಡು ಅದನ್ನು ಯಶಸ್ವಿ ಮಾಡಿ ವಿಶ್ವಕರ್ಮದ ಒಂದು ಅವರ ಅಪೇಕ್ಷೆಯಂತೆ ಆ ದೇವರ ಜಾತ್ರೆ ಒಂದು ಪ್ರತಿಷ್ಠಾಪನೆ ಮಾಡುವಂತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ ಹೇಳಿದ್ರು. ನಾವೆಲ್ಲ ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರ ಒಂದು ಗೈಡಲ್ಲಿರ್ತಕ್ಕಂಥವ್ರು. ಇಲ್ಲಿ ಯಾವುದೇ ಭೇದ ಭಾವ ಅವರು ಇವರು ಕಿರಿಯರು ಹಿರಿಯರು ಅಂತಕ್ಕಂಥದ್ದು ಯಾರು ಇಲ್ಲ. ಈ ವೇದಿಕೆಯಲ್ಲಿ ಅವರು ಕೂಡ ಯಾರು ಅದನ್ನು ಬಯಸಿಲ್ಲ. ಎಲ್ಲರೂ ಹುಡುಗರ ಗತಿ ಹುಡುಗರು ಇದಾರ, ಹಿರಿಯರ ಗತಿ ಹಿರಿಯರು ಇದಾರ. ನಾವೆಲ್ಲರೂ ಕೂಡ ಒಟ್ಟೆ ಉದ್ದೇಶ ಏನಪ್ಪಾ ಅಂತಂದ್ರೆ ಬೇರೆ ಊರಾಗಿಂದ 5 ವರ್ಷದಿಂದ ಜಾತ್ರೆ ಮಾಡ್ಬೇಕಾದ್ರೆ ಕೌಜಲ್ಯವ್ರು ನಾವು ಹೆಂಗ್ ಬೇಕಾದ್ರೆ ಅನಿಸ್ಕೊಂಡ್ವಿ. ಇಲ್ಲಿ ನಾವು ಕೌಜಲ್ಯವ್ರನ್ನ ನಾವು 5 ವರ್ಷದಲ್ಲಿ ಜಾತ್ರೆ ಮಾಡುವಂತ ಪ್ರಸಂಗ ಬಂದ್ರೆ ನಾವು ಕೌಜಲ್ಯನ್ನ ಮಾದರಿಯಾಗಿ ಇಟ್ಕೊಂಡು ನಾವು ಮಾಡ್ಬೇಕು ಅಂತಕ್ಕಂಥದ್ದು ಸಂದೇಶ ಈ ಸುತ್ತ ಹಳ್ಳಿಗೆ ಹೋಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಈ ಊರಿನ ಎಲ್ಲಾ ಹಿರಿಯರು, ಕಿರಿಯರು, ಯುವಕರು, ತಾಯಂದಿರು ಎಲ್ಲರೂ ಕೂಡಿ ತನುಮನದಿಂದ ಸಕ್ರಿಯವಾಗಿ ಈ ಕಾರ್ಯಕ್ರಮವನ್ನು ಯಾವುದೇ ಸಮುದಾಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಿಗೊಳಿಸಿದಾಗ ಮಾತ್ರ ಅದು ಸಾಧ್ಯತೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನಾಡಲು ಅವಕಾಶ ಕೊಡ್ತಕ್ಕಂಥ ಎಲ್ಲರಿಗೂ ಒಂದು ದಿವಸ ನನ್ನ ಮಾತು ಮುಗಿಸಿದ. ಜೈ ಹಿಂದ್, ಜೈ ಕರ್ನಾಟಕ.